ಎಲ್ಲರಿಗೂ ನಮಸ್ಕಾರ. ಗೆಟ್ ಇನ್ಸ್ಪೈರ್ಡ್ ಸ್ಪಿರಿಚುಯಲಿಗೆ ಸ್ವಾಗತ. ಕಠೋಪನಿಷತ್ತು ಭಾಗ 11. ಇದುವರೆಗೂ 1ನೇ ಅಧ್ಯಾಯದ 2 ಒಲಿಗಳು ಮುಗಿದಿವೆ. ಯಮಧರ್ಮ ಏನು ಹೇಳಿದಾನೆ ಅದರಲ್ಲಿ ಅನ್ನೋದನ್ನು ಸ್ಥೂಲವಾಗಿ ನೋಡೋಣ. ಆತ್ಮಜ್ಞಾನವೊಂದೇ ಬೇಕು ಎನ್ನುವ ನಚಿಕೇತನನ್ನು ಲೌಕಿಕ ಭೋಗಗಳ ಆಮಿಷದಿಂದ ಕಟ್ಟಿ ಹಾಕುವಂಥ ಯಮಧರ್ಮನ ಪ್ರಯತ್ನ ಸಂಪೂರ್ಣವಾಗಿ ವಿಫಲವಾಗುತ್ತೆ. ಬ್ರಹ್ಮವಿದ್ಯೆಗೆ ಸೂಕ್ತ ಅಧಿಕಾರಿ ಇವನೇನೆ ಅಂದ್ಬಿಟ್ಟು ಯಮ ನಚಿಕೇತನಿಗೆ ಸಾಧನ ಚತುಷ್ಟಯಗಳಾದ ವಿವೇಕ, ವೈರಾಗ್ಯ, ಶಮದಮಾದಿ ಷಟ್ ಸಾಧನ ಸಂಪತ್ತಿಗಳು ಹಾಗೂ ಮುಮುಕ್ಷುತ್ವದ ಬಗ್ಗೆ ಹೇಳ್ತಾನೆ. ಹಾಗೂ ಆತ್ಮ ಸ್ವರೂಪದ ಬಗ್ಗೆ ನಿರ್ದೇಶನ ಮಾಡ್ತಾ ಇದ್ದಾನೆ. 3ನೇ ಒಲಿಯಲ್ಲಿ ಪ್ರಸಿದ್ಧವಾದ ರಥರೂಪಕದ ಬಗ್ಗೆ ಹೇಳಲಾಗಿದೆ. ಅದಕ್ಕೆ ಪೀಠಿಕೆಯಾಗಿ ಜೀವಾತ್ಮ ಪರಮಾತ್ಮರ ಬಗ್ಗೆ ವಿವರಣೆಯನ್ನು ಮುಂದಿನ ಶ್ಲೋಕದಲ್ಲಿ ನೋಡೋಣ. ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧೆ ಛಾಯಾತಪೌ ಬ್ರಹ್ಮವಿದೋ ವದಂತಿ ಪಂಚಾಗ್ನೇಯೋ ಯೇ ಚ ತೃಣಾಚಿಕೇತಾಃ. ಶರೀರದಲ್ಲಿ ಶ್ರೇಷ್ಠವಾದ ಹೃದಯಾಕಾಶದಲ್ಲಿರುವ ಅಂದರೆ ಬ್ರಹ್ಮನ ಸ್ಥಾನವಾದ ಬುದ್ಧಿಯಲ್ಲಿ ತನಗೆ ತಾನೇ ಮಾಡಿರುವ ಕರ್ಮ ಫಲವನ್ನು ಅನುಭವಿಸ್ತಾ ಇರುವಂಥ ಇಬ್ಬರು ಪ್ರವೇಶಿಸ್ತಾರೆ. ಇವರನ್ನು ನೆರಳು ಬಿಸಿಲುಗಳಂತೆ, ಒಬ್ಬನು ಸಂಸಾರಿ ಇನ್ನೊಬ್ಬನು ಅಸಂಸಾರಿ, ಹೀಗೆ ಪರಸ್ಪರ ವಿಲಕ್ಷಣ ಸ್ವರೂಪರೆಂದು ಬ್ರಹ್ಮಜ್ಞಾನಿಗಳು ಪಂಚಾಗ್ನಿಗಳನ್ನು ಉಪಾಸಿಸುವ ಹಾಗೂ ನಾಚಿಕೇತಾಗ್ನಿಯನ್ನು 3 ಬಾರಿ ಚಯನ ಮಾಡಿರುವ ಗೃಹಸ್ಥರು ಹೇಳುತ್ತಾರೆ. ಈ ಶ್ಲೋಕ ಶುರುವಾಗ್ತಾ ಇರೋದು ಋತಂ ಎನ್ನುವಂಥ ಪದದಿಂದ. ಋತ ಅಂದರೆ ತುಂಬ ಮಹತ್ವಪೂರ್ಣವಾದ ಒಂದು ಪದ. ಇದಕ್ಕೆ ತುಂಬ ವಿಶಾಲವಾದ ಅರ್ಥ ಇದೆ. ಸತ್ಯ ಅನ್ನೋದು ಕೂಡ ಒಂದು ಅರ್ಥ. ಬಿತ್ತಿದಂತೆ ಬೆಳೆ. ಸತ್ಯ ಏನು ಅಂದರೆ ನೀನು ಏನು ಕರ್ಮ ಮಾಡ್ತೀಯೋ ಅದರಂತೆಯೇ ಫಲ ಕೂಡ ಇರುತ್ತೆ. ಮಾಡಿದ ಕರ್ಮಗಳಿಗೆ ತಕ್ಕ ಫಲ ದೊರಕಿಸುವ ದೈವ ನಿಯಮ ಎಂಬ ಅರ್ಥದಲ್ಲಿ ಇದನ್ನು ಉಪಯೋಗಿಸಲಾಗಿದೆ. ತಾವೇ ಮಾಡಿದ ಕರ್ಮ ಫಲಗಳನ್ನು ಅನುಭವಿಸ್ತಾ ಇರುವಂಥ ನೆರಳು ಬೆಳಕಿನ ಹಾಗೆ ಇರುವ ಇಬ್ಬರು ಶ್ರೇಷ್ಠವಾದ ಹೃದಯಾಕಾಶವನ್ನು ಪ್ರವೇಶಿಸಿದ್ದಾರೆ. ಇದರಲ್ಲಿ ಒಬ್ಬನು ಜೀವಾತ್ಮ ಹಾಗೂ ಇನ್ನೊಬ್ಬನು ಪರಮಾತ್ಮ. ಇವರಿಬ್ಬರನ್ನು ನೆರಳು ಹಾಗೂ ಬಿಸಿಲಿಗೆ ಹೋಲಿಸಲಾಗಿದೆ. ಪರಮಾತ್ಮ ಬಿಸಿಲಿನಂತೆ, ಅವನು ಜ್ಞಾನ. ಜೀವಾತ್ಮ ಅವನ ನೆರಳು. ನೆರಳು ತನಗೆ ತಾನೇ ಇರಕ್ಕಾಗಲ್ಲ. ಬೆಳಕಿದ್ರೆ ಮಾತ್ರ ನೆರಳು ಇರಕ್ಕೆ ಸಾಧ್ಯ. ಮುಂಡಕೋಪನಿಷತ್ತಿನಲ್ಲಿ ಈ ಜೀವಾತ್ಮ ಪರಮಾತ್ಮರನ್ನ 2 ಹಕ್ಕಿಗಳ ರೂಪಕದಿಂದ ವರ್ಣಿಸಲಾಗಿದೆ. ಮರದ ಮೇಲೆ 2 ಹಕ್ಕಿಗಳು ಕೂತಿವೆ. ಒಂದು ಸತತವಾಗಿ ಹಣ್ಣುಗಳನ್ನು ತಿಂತಾ ಇದೆ, ಇನ್ನೊಂದು ಹಕ್ಕಿ ಅದನ್ನು ಸುಮ್ಮನೆ ನೋಡ್ತಾ ಇದೆ. ಜೀವಾತ್ಮ ಕರ್ಮಗಳನ್ನು ಮಾಡ್ತಾನೇ ಇದ್ದರೆ ಪರಮಾತ್ಮ ಅದಕ್ಕೆ ಸಾಕ್ಷಿ ಮಾತ್ರ ಎಂದು ಈ 2 ಪಕ್ಷಿಗಳ ರೂಪಕಗಳನ್ನು ವಿವರಿಸಲಾಗಿದೆ. ಆದರೆ ಈ ಶ್ಲೋಕದಲ್ಲಿ ಋತಂ ಪಿಬಂತೌ ಎಂದು ದ್ವಿತೀಯ ವಿಭಕ್ತಿಯನ್ನು ಬಳಸಲಾಗಿದೆ. ದ್ವಿತೀಯ ವಿಭಕ್ತಿ ಬಳಸಿ ಜೀವಾತ್ಮ ಹಾಗೂ ಪರಮಾತ್ಮ ಇಬ್ಬರೂ ಕರ್ಮ ಫಲಗಳನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋ ಒಂದು ಭಾವವನ್ನು ತೋರಿದರೂ ಕೂಡ ಈ ರೀತಿ ಅರ್ಥ ಮಾಡೋದು ತಪ್ಪಾಗುತ್ತೆ. ಯಾಕೆಂದರೆ ಅನೇಕ ಉಪನಿಷತ್ ವಾಕ್ಯಗಳಲ್ಲಿ ಸ್ಪಷ್ಟವಾಗಿ ಆತ್ಮನು ಕರ್ತೃವೂ ಅಲ್ಲ, ಭೋಕ್ತೃವೂ ಅಲ್ಲ, ನಿರ್ಲಿಪ್ತನಾದ ಸಾಕ್ಷಿ ಮಾತ್ರ ಅಂತ ವಿವರಿಸಲಾಗಿದೆ. ಹಾಗಾದರೆ ಈ ಮಂತ್ರದಲ್ಲಿ ಕರ್ಮ ಫಲಗಳನ್ನು ಅನುಭವಿಸುತ್ತಾರೆ ಎಂದು ದ್ವಿವಚನ
ಯಾತಕ್ಕೆ ಬಳಸಲಾಗಿದೆ ಅನ್ನೋ ಪ್ರಶ್ನೆ ಬರುತ್ತೆ. ಇದಕ್ಕೆ ಆಚಾರ್ಯ ಶಂಕರರು ಈ ರೀತಿ ವಿವರಣೆ ಕೊಡ್ತಾರೆ. ಜೀವಾತ್ಮನಿಗೆ ಸ್ವತಂತ್ರ ಅಸ್ತಿತ್ವನೇ ಇಲ್ಲ. ಬೆಳಕನ್ನು ಕೊಡುವ ಪರಮಾತ್ಮ ಇದ್ದಾಗ ಮಾತ್ರ ಜೀವಾತ್ಮನಿಗೆ ಒಂದು ಅಸ್ತಿತ್ವ. ಇಲ್ಲಿ ಜೀವಾತ್ಮ ಪರಮಾತ್ಮ ಎರಡನ್ನೂ ಒಟ್ಟಿಗೆ ಸೇರಿಸಿ ಹೇಳಿರೋದು ಛತ್ರಿ ನ್ಯಾಯದಂತೆ ಅಂತ ಹೇಳಿದ್ದಾರೆ. ಈ ಛತ್ರಿ ನ್ಯಾಯ ಅಂದರೆ ಏನು ನೋಡೋಣ. ಒಂದು ಗುಂಪಿನಲ್ಲಿ ಒಂದು 7-8 ಜನ ಹೋಗ್ತಾ ಇರ್ತಾರೆ. ಅದರಲ್ಲಿ 1-2-3 ಜನ ಮಾತ್ರ ಕೊಡೆ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೂ ಎಲ್ಲರನ್ನೂ ಸೇರಿಸ್ಬಿಟ್ಟು ಏನು ಹೇಳ್ತಾರೆ, ಕೊಡೆ ಹಿಡ್ಕೊಂಡವರು ಹೋಗ್ತಾ ಇದ್ದಾರೆ ಅಂದರೆ ಛತ್ರಿಣಃ ಗಚ್ಚಂತಿ ಅಂತ ಹೇಳುವಂಥ ಒಂದು ರೂಢಿ ಇದೆ. ಇಲ್ಲಿ ಗುಂಪಿನ ಕೆಲವು ವ್ಯಕ್ತಿಗಳ ಗುಣಗಳನ್ನು ಎಲ್ಲ ವ್ಯಕ್ತಿಗಳ ಮೇಲೆ ಆರೋಪಿಸುವಂಥ ಈ ಅಭ್ಯಾಸಕ್ಕೆ ಛತ್ರಿ ನ್ಯಾಯ ಅಂತ ಹೇಳಲಾಗಿದೆ. ಆದ್ದರಿಂದನೇ ಕರ್ಮ ಫಲವನ್ನು ಅನುಭವಿಸುವಂಥ ಜೀವಾತ್ಮನ ಜೊತೆಗೆ ಇರುವ ಶುದ್ಧ ಸಾಕ್ಷಿ ಸ್ವರೂಪವಾದ ಪರಮಾತ್ಮನನ್ನು ಸೇರಿಸಿ ಭೋಕ್ತೃತ್ವವನ್ನು ಅನ್ವಯಿಸಿದೆ. ಪರಮಾತ್ಮ ಜೀವಾತ್ಮಗಳು ಎರಡೂ ಹೃದಯ ಗುಹೆಯಲ್ಲಿ ಅಡಗಿವೆ ಮತ್ತು ಧ್ಯಾನೋಪಾಸಕರು ಮಾತ್ರವಲ್ಲ, ಕರ್ಮನಿರತರಾದ ಗೃಹಸ್ಥರು ಕೂಡ ಈ ಸತ್ಯವನ್ನು ಒಪ್ಪುತ್ತಾರೆ ಅನ್ನೋದೇ ಈ ಶ್ಲೋಕದ ಒಂದು ಸ್ವಾರಸ್ಯ. ಮುಂದಿನ ಶ್ಲೋಕ ಈ ರೀತಿಯಾಗಿದೆ. ಯಸ್ಸೇತುರೀಜಾನಾನಾಂ ಅಕ್ಷರಂ ಬ್ರಹ್ಮ ಯತ್ಪರಂ ಅಭಯಂ ತಿತೀರ್ಷತಾಂ ಪಾರಂ ನಾಚಿಕೇತಂ ಶಕೇಮಹಿ. ಯಜ್ಞ ಮಾಡುವ ಕರ್ಮಿಗಳಿಗೆ ಸೇತುವೆಯಂತಿರುವ ನಾಚಿಕೇತಾಗ್ನಿಯನ್ನು ತಿಳಿಯೋದಕ್ಕೂ ಮತ್ತು ಸಂಸಾರವನ್ನು ದಾಟಲು ಇಚ್ಛಿಸುವವರಿಗೆ ಯಾವುದೇ ಭಯರಹಿತವಾದ ದಡವಾಗಿರುವುದೋ ಅಂತಹ ನಾಶರಹಿತವಾದ ಪರಬ್ರಹ್ಮನನ್ನು ತಿಳಿಯಲು ಕೂಡ ಶಕ್ತರಾಗಿರುವೆವು ಅಂತ ಹೇಳ್ಬಿಟ್ಟು ಇದರದ್ದು ಅರ್ಥ. ಇದನ್ನು ಸ್ವಲ್ಪ ವಿವರವಾಗಿ ನೋಡೋಣ. ಸನಾತನ ಧರ್ಮ ಮತ್ತು ಆಧ್ಯಾತ್ಮಿಕ ತತ್ವಗಳ ಪ್ರಕಾರ ಧರ್ಮದ ಪರಮ ಉದ್ದೇಶ ಮೋಕ್ಷ, ಅಂದರೆ ಹುಟ್ಟು ಸಾವಿನ ಚಕ್ರದಿಂದ ಮುಕ್ತಿ ಪಡೆದ್ಬಿಟ್ಟು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳೋದು. ಆದರೆ ಲೌಕಿಕ ಜಗತ್ತಿನಲ್ಲಿ ಬದುಕುವಂಥ ಸಾಮಾನ್ಯ ಮನುಷ್ಯರು ಈ ಆತ್ಮಜ್ಞಾನವನ್ನು ಪಡೆಯೋದಕ್ಕೆ ಮಾನಸಿಕವಾಗಿ ಸಿದ್ಧರಾಗಿರೋದಿಲ್ಲ. ಅಂಥವರಿಗೆ ಈ ತತ್ವಜ್ಞಾನ ಒಂದು ಕಬ್ಬಿಣದ ಕಡಲೆ ಅನ್ನಿಸ್ಬಹುದು. ಆದರೆ ಅವರು ಸತ್ಯ, ಅಹಿಂಸೆ, ಪ್ರಾಮಾಣಿಕತೆ, ಆಮೇಲೆ ಕರ್ತವ್ಯ ಪ್ರಜ್ಞೆಯಿಂದ ಕೂಡಿದ ಒಂದು ಒಳ್ಳೆಯ ಲೌಕಿಕ ಜೀವನ ನಡೆಸೋದಕ್ಕೆ ಹಾಗೂ ಸತ್ತ ಮೇಲೆ ಒಂದು ಒಳ್ಳೆಯ ಲೋಕವನ್ನು ಪಡೆಯೋದಕ್ಕೆ ಇಚ್ಛಿಸಿದರೆ ಈ ನಾಚಿಕೇತಾಗ್ನಿಯ ಕರ್ಮ ಒಂದು ಸೇತುವೆ ಹಾಗೆ ಕೆಲಸ ಮಾಡುತ್ತೆ ಎಂತಿದ್ದಾನೆ ಯಮಧರ್ಮ. ಇಲ್ಲಿ ನಾಚಿಕೇತಾಗ್ನಿ ಎಂದರೆ ಸತ್ಕರ್ಮ, ಯಜ್ಞ, ಕರ್ತವ್ಯ ಪ್ರಜ್ಞೆ ಎಂದು ಕೂಡ ಅರ್ಥೈಸಬಹುದು. ಇದರಿಂದ ನಮ್ಮ ಚಿತ್ತ ಶುದ್ಧಿಯಾಗುತ್ತೆ ಹಾಗೂ ನಮ್ಮನ್ನು ಪಾಪ ಕರ್ಮಗಳಿಂದ ಪಾರು ಮಾಡಿ ಆಧ್ಯಾತ್ಮದ ದಾರಿಯಲ್ಲಿ ನಡೆಸುತ್ತೆ. ಈ ಕರ್ಮ ಮತ್ತು ಉಪಾಸನೆಯನ್ನು ಮೊದಲನೇ ಸೇತುವೆ ಅಂತ ಹೇಳಲಾಗಿದೆ. ಎರಡನೇ ಸೇತುವೆನೇ ಜ್ಞಾನ ಮತ್ತು ಬ್ರಹ್ಮ ಸಾಕ್ಷಾತ್ಕಾರ. ಮನಸ್ಸು ಸಂಪೂರ್ಣ ಶುದ್ಧವಿದ್ದಾಗ ಸಿಗುವುದೇ ಅಕ್ಷರ ಬ್ರಹ್ಮ, ಅಂದರೆ ನಾಶವಿಲ್ಲದ ಪರಬ್ರಹ್ಮ ತತ್ವ. ಇದೇ ಕೊನೆಯ ಸೇತುವೆ. ಈ ಬ್ರಹ್ಮಜ್ಞಾನ ಪಡೆದಾಗ ಮನುಷ್ಯ ಸಂಸಾರ ಸಾಗರದ ಇನ್ನೊಂದು ದಂಡೆಯಾದ ಅಭಯಂ ಪಾರಂ, ಅಂದರೆ ಭಯವಿಲ್ಲದ ದಡವನ್ನು ತಲುಪ್ತಾನೆ. ಅಂಥ ಜ್ಞಾನವನ್ನು ಪಡೆಯೋದಕ್ಕೆ ನಾವು ಸಮರ್ಥರಾಗೋಣ ಅಂತ ಇದ್ದಾನೆ ಯಮ. ಕರ್ಮನಿಷ್ಠರಾಗಲಿ ಅಥವಾ ಬ್ರಹ್ಮಜ್ಞಾನಿಗಳಾಗಲಿ ತಮಗೆ ಆಶ್ರಯ ಆಗಿರುವಂಥ ಪರ ಮತ್ತು ಅಪರ ಎರಡೂ ಬ್ರಹ್ಮಗಳನ್ನು ತಿಳ್ಕೋಬೇಕು ಅಂತ ಇದರ ಅರ್ಥ. ಅಂದರೆ ಪರ ಮತ್ತು ಅಪರ ಅಂದರೆ ಸಗುಣ ಬ್ರಹ್ಮ ಮತ್ತು ನಿರ್ಗುಣ ಬ್ರಹ್ಮ ಎರಡೂ ಬ್ರಹ್ಮಗಳನ್ನು ತಿಳಿದುಕೊಳ್ಳಬೇಕು. ಇಲ್ಲಿ ನಾಚಿಕೇತಂ ಎನ್ನುವುದು ನಾಚಿಕೇತಾಗ್ನಿಯ ಸಂಕೇತ ಅಂತ ಬೇಕಾದರೆ ಆಗ್ಬೋದು, ಅಥವಾ ಅಪರ ಬ್ರಹ್ಮನನ್ನು ತಿಳಿಯುವ ಜೀವನದ ಗುರಿ ಅಂತ ಬೇಕಾದ್ರೆ ಅರ್ಥವಾಗಬಹುದು. ಮುಂದಿನ ಭಾಗದಲ್ಲಿ ಅತ್ಯಂತ ಪ್ರಸಿದ್ಧವಾದ ಶರೀರವನ್ನು ರಥಕ್ಕೆ ಹೋಲಿಸುವ ಶ್ಲೋಕವನ್ನು ನಾವು ನಿರೀಕ್ಷೆ ಮಾಡೋಣ.